ಇದೇ ತಿಂಗಳು ಜೂನ್ 27ರಂದು ನಡೆಯಲಿರುವ 517ನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಒಕ್ಕಲಿಗ ಸಮುದಾಯದ ವತಿಯಿಂದ ಸಂಪೂರ್ಣ ಸಹಕಾರ ನೀಡಲು ಒಕ್ಕಲಿಗ ಸಮುದಾಯದ ಮುಖಂಡರು ತೀರ್ಮಾನ ಕೈಗೊಂಡಿದ್ದಾರೆ. ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮುದಾಯದಿಂದ ಪಕ್ಷಾತೀತವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರು ಜಯಂತಿಯ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರ ಆಡಳಿತ, ಆದರ್ಶ, ದೂರದೃಷ್ಟಿಯನ್ನು ಇಂದಿನ ಯುವಜನರಿಗೆ ತಲುಪಿಸಬೇಕು. ಹೀಗಾಗಿ ಸಮುದಾಯದ ಎಲ್ಲಾ ಮುಖಂಡರು ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮುಖಂಡರುಗಳು ಮನವಿ ಮಾಡಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಆಯೋಜಿಸುತ್ತದೆ. ನಗರದ ಪ್ರವಾಸಿ ಮಂದಿರದಿಂದ ಅಂದು ಬೆಳಗ್ಗೆ 10:30 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಬೆಂಗಳೂರು ಸರ್ಕಲ್, ಗಜಾನನ ಸರ್ಕಲ್, ಪಿಸಿಆರ್ ಕಾಂಪ್ಲೆಕ್ಸ್, ಚೇಳೂರು ಸರ್ಕಲ್, ಬೆಂಗಳೂರು ಸರ್ಕಲ್ ಮುಖಾಂತರ ಬಂದು ತಾಲೂಕು ಪಂಚಾಯತ್ ಆವರಣದಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದರು. ಮಧ್ಯಾಹ್ನ 1 ಗಂಟೆಗೆ ಒಕ್ಕಲಿಗರ ಕಲ್ಯಾಣ ಮಂಟಪದ ವತಿಯಿಂದ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ತಾಲ್ಲೂಕಿನ ಪ್ರತಿಯೊಂದು ಗ್ರಾಮದಿಂದಲೂ ಬರುವ ಪಲ್ಲಕ್ಕಿಗಳು, ವಿವಿಧ ಕಲಾತಂಡಗಳು ಮೆರವಣಿಗೆಗೆ ಸಾಥ್ ನೀಡುತ್ತವೆ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಮುದಾಯದ ಸಾಧಕರನ್ನು ಸನ್ಮಾನಿಸಲಾಗುವುದು. ಯಾವುದೇ ಪಕ್ಷವಾಗಲಿ, ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಸಮುದಾಯದ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಭಾಗವಹಿಸಬೇಕೆಂದರು. ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲು ಅಗತ್ಯವಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ವಿವಿಧ ಉಪಸಮಿತಿಗಳನ್ನು ರಚಿಸಲಾಗಿದೆ. ಕೆಂಪೇಗೌಡರು ನಾಡಿಗೆ ನೀಡಿರುವ ಕೊಡುಗೆಗಳನ್ನು ಪ್ರಚುರಪಡಿಸುವ ಸ್ತಬ್ಧಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲು ಹಾಗೂ ಇತರೆ ಎಲ್ಲ ಸಮುದಾಯಗಳ ಜನರು ಭಾಗವಹಿಸುವಂತೆ ಪ್ರಯತ್ನ ಮಾಡಲು ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದ ದಿನ ತಮ್ಮ ಮನೆಗಳ ಮತ್ತು ತಮ್ಮ ವಾಹನಗಳ ಮೇಲೆ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರದ ಸ್ಟಿಕರ್ ಅಂಟಿಸಿ ಬರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ತಾಲ್ಲೂಕಿನ ಬಹುತೇಕ ಒಕ್ಕಲಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ ಹೋದಂತೆ ನಮ್ಮ ಕೆಂಪೇಗೌಡರ ಭಾವಚಿತ್ರಗಳನ್ನು ಹೊತ್ತಂತ ಸೇರುಗಳನ್ನು ಟ್ರ್ಯಾಕ್ನಲ್ಲಿರ್ಬೋದು, ಇಲ್ಲ ಬೇರೆ ವಾಹನಗಳಲ್ಲಿ ನಾವು ಪ್ರತ್ಯೇಕವಾಗಿ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ವಾಹನ ತರಬೇಕು ಅಂತ ಇದು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಮ್ಮನ್ನು ಕೊಡ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಮತ್ತು ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಶ್ನೆ ಆಗಿರೋದ್ರಿಂದ ಎಲ್ಲರೂ ಸೇರಿ ನಮ್ಮ ಕುಟುಂಬದ ಒಂದು ಗೌರವವನ್ನು ಉಳಿಸಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಧನವನ್ನು ಇಲ್ಲಿ ನಮ್ಮ ಕೃಷ್ಣಹಳ್ಳಿ ಹೋಗ್ತಾ ತಮ್ಮ ಕೈಯಲ್ಲಿ ಆಗ್ತದನ್ನ ಸಹಕಾರ ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಮಕ್ಕಳ SSLC ಮತ್ತು PUCಯಲ್ಲಿ ಮುಂದಿನ ಅಂಕಗಳನ್ನು ಪಡೆದಿರ್ತಕ್ಕಂಥವರಿಗೆ ಪ್ರೋತ್ಸಾಹವನ್ನು ನೀಡುವಂತಕ್ಕಂಥವ್ರು 5 ಜನ ಇರ್ಬೋದು, 20 ಇರ್ಬೋದು, 10 ಜನಕ್ಕೆ ಇರ್ಬೋದು, ಸೆಕ್ಷನ್ ಕೊಡುವಂಥವರು ಮುಖಂಡರು ಇಲ್ಲಿ ಬಂದೋಬಸ್ತಿ ನೀವು ದಿನ ತಮ್ಮ ಕೈಯಲ್ಲಿ ಕೊಡಬೇಕು ಅಂತೇಳಿ ಸೌಜನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಎಲ್ಲ ಕುಟುಂಬದವರು ವಹಿಸಿಕೊಂಡು ಜವಾಬ್ದಾರಿಗಳನ್ನು ನಡೆದುಕೊಂಡು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರೂ ಕೊಡ್ತಾ ಈ ಮಾತು ಮುಗಿಸ್ತೀನಿ. ದಯವಿಟ್ಟು ಇದು ನಮ್ಮ ಜನರನ್ನ ಸೇರಿಸೋದಕ್ಕೆ ಎಲ್ಲರೂ ಕೂಡ ಈಗ ನಾವು ಪ್ರಯತ್ನ ಮಾಡಬೇಕು. ಈಗಾಗಲೇ ನಾವು ಕೈವಾರ ಹೋಬಳಿಯಲ್ಲಿ ಮೊನ್ನೆ ಇಲ್ಲಿ ಸಭೆ ಆದ್ಮೇಲೆ ನಮ್ಮ ಕೈವಾರ ಹೋಬಳಿ ಎಲ್ಲ ನಾವು ಮುಖಂಡರನ್ನೆಲ್ಲ ಕರೆಸಿ ಯಾವ ರೀತಿ ಊರಿಗೂ ಕೂಡ ಜನರನ್ನು ಮಾಡಿಸ್ಬೇಕು, ಪ್ರತಿ ಊರಿಂದ ಕಡ್ಡಾಯವಾಗಿ ಎಲ್ಲರೂ ಬರಬೇಕು ಅಂತೇಳಿ ನಾವು ಈಗಾಗಲೇ ಮಾತಾಡಿದ್ದೀವಿ. ಅದರಂತೆ ಎಲ್ಲ ಕಡೆ ಈಗೆಲ್ಲ ಸೇರಿರೋರು ಪಂಚಾಯತಿ ವಾರ ಬಂದಿರೋರು, ಆ ಪಂಚಾಯತಿ ಮುಖಂಡರು ಎಲ್ಲರೂ ಕೂಡ ಪಂಚಾಯತಿ ವಾರ ದಯವಿಟ್ಟು ಜವಾಬ್ದಾರಿ ತಗೋಬೇಕು. ಕೆಲವು ಕಡೆ ಹಳ್ಳಿಗಳಲ್ಲಿ ಕೆಲವರಿಗೆ ಉತ್ಸಾಹ ಇರಲ್ಲ, ಅಂತ ಕಡೆ ನಮ್ಮ ಲೀಡರ್ ಏನೀಗ ನಾವು ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ಹೋಗ್ತೀವಿ ಆ ರೀತಿ ಇದಕ್ಕೆ ಹೋಗಿ ನಾವು ಅವ್ರನ್ನ ಕರೆಸಿ ಯಾರು ಮನವೊಲಿಸಿ, ಹುಡುಗರಿಗೆಲ್ಲ ಮನವೊಲಿಸಿ ದಯವಿಟ್ಟು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕೀಗ. ಈಗ ಪಲ್ಲಕ್ಕಿಗಳೆಲ್ಲ ಬರ್ತಾ ಇದಾವೆ ಎಲ್ಲ ಕಡೆಯಿಂದಲೂ, ಎಲ್ಲ ಊರಿಗೂ ಒಂದು ಟ್ಯಾಕ್ಟರ್ ಇರ್ಬೋದು, ಒಂದು ಬೆಳ್ಳಿ ರಥ ಇರ್ಬೋದು, ಏನೋ ಒಂದು ಬರ್ತಾರೆ, ಎಲ್ಲರೂ ತಯಾರು ಮಾಡ್ಕೊತಾರೆ ಮನೆಗಳಿಗೆ. ಆದ್ರೆ ಜನ ಕಡಿಮೆ ಆಗ್ತಾರೆ. ದಯವಿಟ್ಟು ಅದಕ್ಕೆ ತಮ್ಮಲ್ಲಿ ಎಲ್ಲರಲ್ಲಿ ಮತ್ತೊಮ್ಮೆ ಕಳೆಗಳಿಗೆ ಜನ ಸೇರಿಸೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಜಯಂತಿ ಮಾಡ್ಬಿಟ್ಟಪ್ಪ ಅಂತ ನಮ್ಮನೆಲ್ಲ ನಾವಿದ್ರೆ ಬೇರೆಯವ್ರು ಏನ್ ಮಾಡುವಾಗ ಎಲ್ಲ ಮಾಡ್ತಾ ಇರ್ತಾರೆ. ಇದರಲ್ಲಿ ನಮ್ಮಲ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಇದರಲ್ಲಿ ಒಕ್ಕಲಿಗರು ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಎಲ್ಲರೂ ಹೇಳಿಕೊಳ್ಳೋದಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮವರಲ್ಲಿ ಒಬ್ಬರನ್ನೊಬ್ಬರು ಅದು ಆಗೋದಿಲ್ಲ. ಇಂಥ ಇರ್ಬೇಕಾದ್ರೆ ನಾವು ಜಯಂತಿ ಏನ್ ಮಾಡ್ಬೇಕು ಹೇಳಿ, ನಾವು ಜಯಂತಿ ಮಾಡಿ ಜನಗಳು
ತಾವುಗಳು ಕೂಡ ಎಲ್ಲರೂ ಭಾಗವಹಿಸಿ ನಮ್ಮ ಕೆಂಪೇಗೌಡರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲೆಲ್ಲಿ ನಾವು ಬೆಳಗಾಮಲ್ಲೋ ಬೀದರಲ್ಲೋ ಇರಬೇಕಾಗಿತ್ತು ನಮ್ಮ ವಿಧಾನಸೌಧ, ಅದನ್ನ ನಾವು ಮನವರಿಕೆ ಮಾಡ್ಕೋಬೇಕು. ಇವತ್ತು ಬೆಂಗಳೂರು ಸುತ್ತು ಬೆಂಗಳೂರು ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಕಟ್ಟಿದ್ದಕ್ಕೆ ಈಗ ಅವರು ಬೆಳಗಾಮ ಬೀದರಿಂದ ಬರಬೇಕಾದ್ರೆ ರೈಲಲ್ಲಿ 2 ದಿವಸ ಬರ್ತಾರೆ. ನಾವು 70 ಕಿಲೋಮೀಟರ್ ಹೋಗ್ತೀವಿ. ದೂರದೃಷ್ಟಿ ಇಟ್ಕೊಂಡು 517 ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡರು ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದಾರೆ. ಆ ಗೌರವವನ್ನು ಉಳಿಸಬೇಕಾದ್ರೆ ನಾವು ಒಕ್ಕಲಿಗರು ಒಕ್ಕಲತನ ಮಾಡ್ತಕ್ಕಂಥವರು, ನಾವು ಒಬ್ಬರಿಗೆ ಅನ್ನ ಕೊಡ್ತಕ್ಕಂಥವ್ರು, ಭೂಮಿಗೆ ದುಡಿತಕ್ಕಂಥವ್ರು, ರೈತರು. ನಾವು ಮೊದಲನೇದಾಗಿ ನಾವು ರೈತರು, ಒಕ್ಕಲಿಗರು ಅಂದ್ರೆ ರೈತರು. ಅದಕ್ಕೋಸ್ಕರ ನಾವು ನಮ್ಮ ಕುಲವನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ಒಂದು ಅಡಿಪಾಯ ಆಗಬೇಕಾದ್ರೆ ನಾವು ಈ ಜಯಂತಿಯನ್ನ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿ ಬೇರೆಯವರ ಒಂದು ಮೆಚ್ಚುಗೆಯನ್ನು ನಾವು ಪಡೆಯಬೇಕಾಗ್ತದೆ. ಸಭೆ ಆಮೇಲೆ ಸಭೆ ಮಾಡಿದ್ವಿ, 3ನೇ ಸಭೆ. ಈ ಸಭೆ ಮುಖ್ಯ ಉದ್ದೇಶ ಏನಂದ್ರೆ, ಇವತ್ತು ಮಾಡ್ತಿರೋ ಸಭೆ ಮುಖ್ಯ ಉದ್ದೇಶ ಏನಂದ್ರೆ, ಯಾವ ತರ ಜನ ಸೇರಿಸಬೇಕು, ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ಎಲ್ಲರೂ ಪಂಚಾಯತಿಯಿಂದ ಮತ್ತೆ ಹೋಬಳಿ ಮಟ್ಟದಲ್ಲಿ ಕೂಡ ನಮ್ಮ ಎಲ್ಲರೂ ಈಗ ಜಿಲ್ಲಾಭಿವೃದ್ಧಿ ಪ್ರಚಾರ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆ ಮಾಡ್ಕೊಳ್ತಾರೆ. ಮತ್ತೆ ಒಕ್ಕಲಿಗರಲ್ಲಿ ಅತಿ ಹೆಚ್ಚು ಕಲಿಸಿರ್ತಕ್ಕಂಥವರು ಈಗಾಗಲೇ ರಂಜಿತ್ ಎಲೆಕ್ಷನ್ ನಾವು ನೀಡಿದ್ದೀವಿ. 4ನೇ ನಾವು ಸಬ್ಮಿಟ್ ಮಾಡಬೇಕಂದ್ರೆ 24ನೇ ತಾರೀಕು ಅಂದರೆ 8ನೇ ತಾರೀಕು ಐಬಿ ಮುಖಾಂತರ ಪ್ರಾರಂಭವಾಗುತ್ತೆ. 11 ಗಂಟೆಗೆ ಐಬಿ ಮುಖಾಂತರ ಪ್ರಾರಂಭವಾಗಿ 10 ಪ್ರಾರಂಭವಾಗುತ್ತೆ. ಐಬಿಯಿಂದ ಶಿವಕೃಷ್ಣ ಸರ್ಕಲ್, ಗದಗ ಸರ್ಕಲ್, ಪಿಸಿಆರ್ ಕಾಂಪ್ಲೆಕ್ಸ್, ಚೆಲೂರು ಸರ್ಕಲ್ ಇಂದ ಮತ್ತೆ ಐಬಿ ಮುಕ್ತಾಯಗೊಳ್ಳುತ್ತೆ. ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಎಲ್ಲರೂ ಸಂಘಟಿಸಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ. 27ನೇ ತಾರೀಕು ಆಚರಣೆ ಮಾಡಬೇಕು ಎಲ್ಲ ಹಿರಿಯರ ಮುಖಾಂತರ ನಾವು ನಿಶ್ಚಯ ಮಾಡಿದ್ದೇವೆ. ನಮ್ದೊಂದು ಕೋರಿಕೆ ಏನಪ್ಪಾ ಅಂದ್ರೆ, ಹಳ್ಳಿಗಲ್ ಆಗ್ಬೋದು, ಟೌನ್ ಆಗ್ಬೋದು, ಹಾಗೂ ಸಿದ್ದಾಪುರ ತಾಲೂಕಿನಿಂದ ಆಗ್ಬೋದು, ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿಸಿದ್ರೆ. ಇನ್ನೊಂದೇನಪ್ಪ ಅಂದ್ರೆ, ಹಳ್ಳಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದೀರಾ, ನೀವೆಲ್ಲ ಒಗ್ಗೂಡಿ ಒಂದು ಕಮಿಟಿ ತರ ಒಂದು ಮೀಟಿಂಗ್ ತರ ಮಾತಾಡಿ ಜಾತ್ಯತೀತವಾಗಿ ಎಲ್ಲ ಬಿಟ್ಟು, ಒಂದು ಗಲಾಟೆ ಇರ್ಬೋದು, ಏನೇ ಇರ್ಬೋದು ಎಲ್ಲ ಬಿಟ್ಟು ಎಲ್ಲ ಒಂದು ಗುಂಪು ಕಟ್ಟಿ ಮಾತಾಡಿ ಊರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ. ಒಂದು ಬಹಳ ಮುಂಚೆನೆ ನಮ್ಮ ಗಂಟೆಯನ್ನು ನಾವು ಯಾರು ಏನು ಅನ್ನೋದನ್ನ ತೋರಿಸಿ, ಯಾಕಂದ್ರೆ ಬೇರೆ ಎಲ್ಲರೂ ಬ್ಯಾನರ್ ಮುಖಾಂತರ ಅವ್ರೇನು ಪ್ರೇರಣೆ ಕೊಡ್ತಾರೆ. ದಯವಿಟ್ಟು ಬ್ಯಾನರ್ ಹಾಕೊಂಡು ನಿಮ್ಮ ಊರಲ್ಲಿ ನೀವು ಯಾವುದೋ ಫಲಕ್ಕೆ ಬಂದಿರೋ ಪರವಾಗಿಲ್ಲ, ಒಂದು ಜನಗಳನ್ನ ಒಗ್ಗೂಡಿ ಒಂದು ಕಮಿಟಿ ತರ ಮಾಡಿಕೊಂಡು ದಯವಿಟ್ಟು ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಯಂತಿಯಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಕುಲಬಂಧವರು ಯಾರು ಚಿಂತಾಮಣಿ ತಾಲೂಕಲ್ಲಿದ್ದೀರಾ, ನಿಮ್ಮ ಮಕ್ಕಳಿಗೆ ಒಂದಿನ ಸ್ಕೂಲ್ ರಜೆ ಹಾಕ್ಬಿಟ್ಟು ಚಿಂತಾಮಣಿ ಕರ್ಕೊಂಡು ಬಂದೆ. ಯಾಕಪ್ಪ ಅಂದ್ರೆ, ನಾವು ಏನ್ ಮಾಡ್ತಾ ಇದ್ದೀವಿ, ಇದು ಯಾವ ಜಯಂತಿ ಏನ್ಗೋಸ್ಕರ ಮಾಡ್ತಾ ಇದ್ದೀವಿ, ಕೆಂಪೇಗೌಡ ಯಾರು, ಕೆಂಪೇಗೌಡ ನಮ್ಗೆ ಏನಾಗಬೇಕಂತ ಹೇಳ್ಬಿಟ್ಟು ತಿಳಿಸ್ಬೇಕು. ಯಾಕಪ್ಪ ನಮ್ಗೆಲ್ಲ ಗೊತ್ತಿದೆ, ಬಟ್ ನಮ್ಮ ಮಕ್ಕಳಿಗೆ ಇದು ತಿಳುವಳಿಕೆ ಇಲ್ಲ. ಅವ್ರು ಕರ್ಕೊಂಡ್ಬಂದು ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಇದೊಂದು ಕೆಲಸನೇ ಮಾಡ್ತಾ ಇರ್ಬೋದು. ಅವತ್ತೊಂದಿನ ಏನೂ ಆಗಲ್ಲ, ರಜಾ ಹಾಕ್ತೀವಿ. ದಯವಿಟ್ಟು ಕರ್ಕೊಂಡ್ಬಂದು ನಮ್ಮ ಜಾತಿ ಯಾವುದು, ನಾವು ಏನು ಮಾಡ್ತಾ ಇದೀವಿ, ನಮ್ಮ ಕುಲಬಾಂಧವ ಯಾರು, ನಮ್ಮ ಸ್ನೇಹಿತರು ಯಾರು, ನಮ್ಮವರ ಅಂತ ಹೇಳ್ಬಿಟ್ಟು ಅವ್ರು ದಯವಿಟ್ಟು ನೋಡಿಸ್ಬೇಕು, ಪರಿಚಯ ಮಾಡಿಸ್ಕೊಳ್ಬೇಕು, ಅವ್ರಿಗೆ ತಿಳುವಳಿಕೆ ಕೊಡಿಸ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಕುಲಬಾಂಧವರು, ಯುವಕರು ಹಾಗೂ ಮಕ್ಕಳು ಎಲ್ಲರೂ ಬಂದು ಈ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡೋದಕ್ಕೆ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಪ್ರಸಂಗಗಳನ್ನ ನೆನಪಿಸೋಕೆ ಇಷ್ಟಪಡ್ತಾ ಇದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಂಪ್ರದಾಯಿಕವಾಗಿ ಎದುರಾಳಿಗಳಾಗಿದ್ದು ಬಹುಮನಿ ಸಾಮ್ರಾಜ್ಯದವರು. 2ನೇ ಪ್ರೌಢ ಕೃಷ್ಣದೇವರಾಯರವರೆಗೂ ಆ ಬಹುಮನಿ ಸಾಮ್ರಾಜ್ಯದ ಜೊತೆ ನೇರವಾಗಿ ಯುದ್ಧ ಮಾಡಿಕೊಂಡು ಅವರ ರಾಜ್ಯದ ಸ್ಥಾಪನೆ ಮಾಡಿ ಒಂದು ಉತ್ತುಂಗದ ಸ್ಥಿತಿಗೆ ಹೋಗ್ತಾರೆ. ಈ ಕಡೆ ರಾಜ್ಯದ ಹಳ್ಳಿಯ ರಾಮರಾಯ ಅನ್ನುವಂಥ ವ್ಯಕ್ತಿ ಅವ್ರು ಏನ್ ಮಾಡ್ತಾರೆ, ಅವಾಗ ಅವ್ರು ಹಿರಿಯಪ್ಪ ಹೊಂದಿದಂತ ಒಂದು ಸಂಪ್ರದಾಯ ಬಿಟ್ಬಿಟ್ಟು ನೇರವಾಗಿ ಎದುರಿಸುವಂತದ್ದು ಬಿಟ್ಬಿಟ್ಟು ಆ 5 ಜನ ಇರ್ತಾರೆ ಅಣ್ಣ ತಮ್ಮದು ಬಹುಮನಿ ಸಾಮ್ರಾಜ್ಯದವರು. ಒಬ್ಬರ ಮೇಲೆ ಒಬ್ಬರನ್ನ ಎತ್ತುಕಟ್ಟಿ ನಾನು ರಾಜ್ಯ ಉಳಿಸ್ಕೊಳ್ತೀನಿ ಅನ್ನೋ ಒಂದು ಈಗ ಅವ್ರಿಗೊಂದು ಮುಂದೆ ತೋಚಿದ ಒಂದು ಸಿದ್ಧಾಂತ ಹೋಗ್ತಾರೆ. ಅದ್ರ ಕಡೆಗೆ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂತಂದ್ರೆ ಒಂದು ಯುದ್ಧ ನಡೆಯುತ್ತಲ್ಲ. ಆ